ಹೈಕಮಾಂಡ್ ಕೈ ಬಿಡಲ್ಲ ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ ಡಿಕೆಶಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ನಮ್ಮಂತವರು ಮಾತಾಡೋ ಅವಶ್ಯಕತೆ ಇಲ್ಲ, ಚರ್ಚೆ ಅವಶ್ಯಕತೆ ಇಲ್ಲ, ಎಲ್ಲವೂ ಒಳ್ಳೆ ರೀತಿಯಲ್ಲಾಗುತ್ತೆ ಅಂತ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೈ ಬಿಡಲ್ಲ ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ರಿಯಾಕ್ಟ್ ಮಾಡಿರೋದು ಚಲುವರಾಯಸ್ವಾಮಿ. ರಾಷ್ಟ್ರೀಯ ನಾಯಕರು 16 ಬಾರಿ ಹೇಳಿದ್ದಾರೆ, ನಾವು ಇದನ್ನು ನಮ್ಮ ಹಂತದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ. ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಅವರು ಹೇಳ್ತಾ ಇರೋದೇ, ನಾಯಕರ ಹಂತದಲ್ಲಿ ತೀರ್ಮಾನ ಆಗುತ್ತೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಇಬ್ಬರೂ ಹೇಳಿದ್ದಾರೆ. ಅದಾದ ಮೇಲೆ ನನ್ನಂಥವ್ರು ಮಾತನಾಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡೆ. ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಅವರು ಅಧಿಕಾರಕ್ಕೆ ಅವರು ಬೇಕು ಅಂತಿರ್ಬೋದು, ಇನ್ನೊಬ್ರು ಬೇಕು ಅಂತಿರ್ಬೋದು. ಬಟ್ ಆದರೆ ಸಿದ್ದರಾಮಯ್ಯನವರು ಎಲ್ಲೂ ಸಹ ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕಾಗಲಿ ಮುಜುಗರ ಥರದ್ದು ನಡ್ಕೊಂಡಿಲ್ಲ. ಸೊ ಡಿ ಕೆ ಅವರು ಸಹ ಎಲ್ಲೂ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಟ್ಟಿಲ್ಲ. ಅದರಿಂದ ಬಹುಶಃ ಇದು ಏನು ಚರ್ಚೆ ಅವಶ್ಯಕತೆ ಏನಿಲ್ಲ, ತೀರ್ಮಾನ ಮಾಡ್ತಾರೆ. ಎಲ್ಲವೂ ಒಳ್ಳೆ ರೀತಿಯಲ್ಲಿ ರಾಷ್ಟ್ರ. ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಐ ರಿಮೆಂಬರ್ ಈ ಹಿಂದೆ ಎಲ್ಲ ಡಿ ಕೆ ಶಿವಕುಮಾರ್ಗೆ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರನ ನಾನು ನಿಮಗೆ ಯಾಕೆ ಹೇಳಬೇಕು ಅಂತ ನೇರವಾಗಿ ಪ್ರಶ್ನೆ ಮಾಡ್ತಿದ್ರು. ಬಟ್ ಇಷ್ಟು ಇನ್ಸಿಡೆಂಟ್ಗಳಲ್ಲಿ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕರ್ನಾಟಕದ ಪತ್ರಕರ್ತರ ಮುಂದೆ ಮನ್ಸ್ಬಿಚ್ಚಿ ಮಾತಾಡೋದಕ್ಕಿಂತ ಹೊರಗಡೆ ಇರೋ ಪತ್ರಕರ್ತರ ಮುಂದೆನೆ ಮನ್ಸ್ಬಿಚ್ಚಿ ಮಾತಾಡ್ತಾರೆ ಅನ್ಸುತ್ತೆ. ನೋಡಿ, ಹೊರಗಡೆ ಇರೋಕ್ಕಿಂತ ಅಂದರೆ ಆಂಗ್ಲ ಭಾಷೆಯಲ್ಲಿ ಮಾತನಾಡಿದಾಗ ಅದು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪುತ್ತೆ ಅನ್ನೋದು ಕೂಡ ಕಾರಣ ಇರ್ಬೋದು. ಈಗ ಯಾಕಂದರೆ ಡಿ ಕೆ ಶಿವಕುಮಾರ್ ನಾಳೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರನ್ನು ತಂದು ಕೂರಿಸ್ಬೇಕಾಗತ್ತೆ. ಆ ಕಾರಣದಿಂದ ಡವೋಸ್ನಲ್ಲಿ ಹೋಗಿ ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೊಂದು ಮೆಸೇಜ್ ಅಂತಕ್ಕಂಥದ್ದು ಸ್ಪಷ್ಟ. ಮೊನ್ನೆ ಡಿ ಕೆ ಸುರೇಶ್ ಕೂಡ ಬೆಂಗಳೂರಿನಲ್ಲಿ ಮಾತಾಡ್ತಾ ತಾಳ್ಮೆಯ ಪ್ರಶ್ನೆಯನ್ನು ಮಾಡಬೇಡಿ ಅನ್ನುವ ಮಟ್ಟಕ್ಕೆ ಹೋಗಿ ಹೇಳಿದರು. ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಒಂದೇನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ನನಗೂ ಸಿದ್ದರಾಮಯ್ಯನವ್ರಿಗೂ ಕಾಂಗ್ರೆಸ್ ಹೈಕಮಾಂಡ್ ನಡುವೆ ರಿಸಾಲ್ವ್ ಆಗಬೇಕೇ ಹೊರತು ನಾನು ನಿಮಗೆಲ್ಲ ಹೇಳಿ ಅದನ್ನು ರಿಸಾಲ್ವ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಏನೂ ಹೇಳದೆಯೇ ಎಲ್ಲವನ್ನ ಹೇಳ್ತಾ ಇದ್ದಾರೆ ಅವರು. ಹೀಗಾಗಿ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ಗೊಂದು ಭರವಸೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಇನ್ನೂ ಕೂಡ ಇದೆ. ಆದರೆ ಅವರು ಏಕಾಏಕಿ ಅಧಿವೇಶನದ ಸಂದರ್ಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಡಾವೋಸ್ಗೆ ಹೋಗಿರ್ತಕ್ಕಂಥದ್ದು ಕೂಡ ಅದರ ಟೈಮಿಂಗ್ ಬಗ್ಗೆ ಭಾಳಷ್ಟು ಪ್ರಶ್ನೆಗಳಿವೆ. ಆಗಲೇ ರಾಜ್ಯಪಾಲರ ಭಾಷಣವನ್ನು ಇಲ್ಲಿ ಇಡತಕ್ಕಂಥ ಅಷ್ಟೊಂದು ಅನಿವಾರ್ಯತೆ ಇತ್ತಾ? ಫೆಬ್ರವರಿ 1st ವೀಕ್ ಕೂಡ ಅದನ್ನು ಮಾಡ್ಬೋದಿತ್ತು. ಇವೆಲ್ಲವೂ ಕೂಡ ನಾನಾ ರೀತಿಯ ಪ್ರಶ್ನೆಗಳನ್ನು ನಿಶ್ಚಿತವಾಗಿ ಹುಟ್ಟಾಕ್ತಿವೆ. ಮತ್ತು ರಾಜ್ಯಪಾಲರ ಭಾಷಣದ ಟೈಮಿಂಗು, ಭಾಷಣದ ಕಂಟೆಂಟನ್ನು ನೋಡಿದಾಗ ಅದನ್ನು ನೀವು ಡಿ ಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಪ್ರಯತ್ನದ ಜೊತೆ ಜೋಡಿಸದೆ ಸಮೀಕರಿಸದೆ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಇವೆಲ್ಲವೂ ನಡೀತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಆಫ್ ಬೀಟ್ ಇರಲಿ, ಅವರೇನು ಪದೇ ಪದೇ ಶಾಸಕರನ್ನು ಕರ್ಕೊಂಡು ದಿಲ್ಲಿಗೆ ಹೋಗ್ತಾ ಇದ್ದರು, ಅದನ್ನು ತಡೆಯುವ ಪ್ರಯತ್ನದ ಭಾಗವಾಗಿಯೇ ಈ ಅಧಿವೇಶನವನ್ನು ಜನವರಿ ಕೊನೆಯ ವಾರದಲ್ಲಿ ಕರೆಯಲಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲವಾದಲ್ಲಿ ಇದನ್ನು ಫೆಬ್ರವರಿಯಲ್ಲೂ ಕರಿಬೋದಿತ್ತು. ಎಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಆರಂಭವಾಗುತ್ತೋ ಅದನ್ನು ಆಫ್ ಬೀಟ್ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಹೈಕಮಾಂಡ್ ಕೂಡ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ವಿಷಯದಲ್ಲಿ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬಾರ್ದು ಅನ್ನುವುದಕ್ಕೋಸ್ಕರವೇ ಈ ಒಂದು ಅಧಿವೇಶನ ಕರೆಯಲಾಗಿತ್ತು. ಮತ್ತು ಅಧಿವೇಶನದ ಕಂಟೆಂಟನ್ನು ನೀವು ನೋಡಿ, ಅಧಿವೇಶನದ ಔಟ್ಪುಟ್ಟನ್ನು ನೋಡಿ. ಏನು ಔಟ್ಪುಟ್ ಇದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತಿಕ್ಕಾಟ, ಇಡೀ ಫೈಟನ್ನು ರಾಜ್ಯಪಾಲರ ವಿರುದ್ಧ ತಿರುಗಿಸ್ತಕ್ಕಂಥ ಪ್ರಯತ್ನ. ಸರಿ ತಪ್ಪಿನ ಚರ್ಚೆ ಅಲ್ಲ ಶ್ವೇತಾ ಅವರೇ ಇಲ್ಲಿ. ಯಾಕಂದರೆ ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತವೆ. ಬಟ್ ಸಿದ್ದರಾಮಯ್ಯನವರು ತುಂಬ ಜಾಣತನದಿಂದ ಅಧಿವೇಶನ, ಕೇಂದ್ರ ರಾಜ್ಯದ ತಿಕ್ಕಾಟ, ಸಂವಿಧಾನಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಕಾರಣದಿಂದಲೇ ಹೆಣೆಯಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಾರು ಬಿ ಕೆ ಹರಿಪ್ರಸಾದ್ ಅವರು ಇಷ್ಟು ದೊಡ್ಡ ಸಿಟ್ಟಾಗಲಿಕ್ಕೆ ಕಾರಣ ಏನಿತ್ತು? ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಡಾವೋಸ್ನಲ್ಲಿದ್ದಾರೆ. ಇವೆಲ್ಲವೂ ಕೂಡ ಎಲ್ಲೋ ಡಾಟ್ಸ್ ಆರ್ ಕನೆಕ್ಟಿಂಗ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಓಕೆ ಪ್ರಶಾಂತ್, ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.